ದೇವರಿದ್ದಾರೋ ಇಲ್ವೋ, ಇದ್ದರೆ ಇರಲಿ, ಇದ್ದರೆ ನಮ್ಮ ರೆಕಗ್ನೈಸ್ ಮಾಡಲಿ, ಆದರೆ ಕಾಯಕನೇ ನಮ್ಮ ಮುಖ್ಯ. ಡಾಕ್ಟರ್, ನಂದು ಮೊದಲನೇ ಕುತೂಹಲ ಏನು ಅಂದರೆ, ನೋ ಗುಡ್ ಡೀಡ್ ಗೋಸ್ ಅನ್ಪನಿಷ್ಡ್ ಅಂತ ಬರೀತೀರಾ ನೀವು ಪುಸ್ತಕದಲ್ಲಿ. ಯಾಕೆ ನೋ ಗುಡ್ ಡೀಡ್ ಗೋಸ್ ಅನ್ಪನಿಷ್ಡ್ ಅಂತೀನಿ ಅಂದರೆ, ಒಳ್ಳೆ ಕಾರ್ಯ ಮಾಡೋದಕ್ಕೆ ಖಂಡಿತ ಒಂದು ಪನಿಷ್ಮೆಂಟ್ ಇರುತ್ತೆ. ಆ ಪನಿಷ್ಮೆಂಟ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅಯ್ಯೋ ಪನಿಷ್ಮೆಂಟ್ ಬಂತಲ್ಲಪ್ಪ ಅಂತ ಓಡೋಗ್ಬಿಡ್ಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನಾವು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀನಿ, ಎಲ್ಲರೂ ರೆಕಗ್ನೈಸ್ ಮಾಡಬೇಕು. ಯಾಕೆ ಹಿಂಗೆ ಅಂತಾರೆ? ಯಾರು ಏನಾರು ಅಂದ್ಕೊಳ್ಳಿ, ನನಗೆ ಗೊತ್ತು ನಾವು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀನಿ, ಹೋಗ್ತೀನಿ, ನಾನು ರೆಕಾಗ್ನಿಷನ್ನು ಬೇಡ. ನಮ್ಮಲ್ಲಿದೆ ಬಸವೇಶ್ವರದ ವಚನ, ಕಾಯಕವೇ ಕೈಲಾಸ. ನಮ್ಮ ಕೆಲಸನೇ ಕೈಲಾಸ. ದೇವರಿದ್ದಾರೋ ಇಲ್ವೋ, ಇದ್ದರೆ ಇರಲಿ, ಇದ್ದರೆ ನಮ್ಮ ರೆಕಗ್ನೈಸ್ ಮಾಡಲಿ, ಆದರೆ ಕಾಯಕನೇ ನಮ್ಮ ಮುಖ್ಯ. ಒಳ್ಳೆ ಕಾರ್ಯ ಮಾಡೋಣ. ಕ್ಯಾನ್ಸರ್ ಫೀಲ್ಡ್ ಇರ್ಬೋದು, ಸೋಷಿಯಲ್ ಫೀಲ್ಡ್ ಇರ್ಬೋದು, ಜನಗಳ ಅಭಿವೃದ್ಧಿ ಮಾಡೋ ವಿಚಾರ ಇರ್ಬೋದು, ಶಿಕ್ಷಣ ವಿಚಾರ ಇರ್ಬೋದು, ಮಹಿಳೆಯರಿಗೆ ಸ್ವಾಭಿಮಾನ ಕೊಡೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೋದಿರ್ಬೋದು, ಇವೆಲ್ಲ ಒಳ್ಳೆ ಕಾರ್ಯದಲ್ಲಿ ಇರಬೇಕಾದ್ರೆ ಅಡಚಣೆಗಳು ಬಂದಿದ್ದನ್ನು ಒಂದು ಒಳ್ಳೇದು ಅಂದ್ಕೊಂಡೇ ಮಾಡಬೇಕು. ಅದರಿಂದ ನಾವು ಕಲ್ತ್ಕೊಬೋದು. ಅಡಚಣೆ ಬಂದಷ್ಟು ನಮ್ಗೆ ಇನ್ನರ್ ಶಕ್ತಿ ಬರುತ್ತೆ, ಇನ್ನರ್ ಸ್ಟ್ರೆಂತ್ ಬರುತ್ತೆ. ನೀನು ಬರ್ತೀಯಾ, ಚಾಲೆಂಜ್ ಮಾಡ್ತೀಯಾ ಅಂತ ಅದನ್ನು ಇಟ್ಕೊಳ್ಳೋದು ಭಾಳ ಮುಖ್ಯ. ಅದು ಬಿಟ್ಬಿಟ್ರೆ ನಾವು ವಿ ಆರ್ ಲೂಸರ್ಸ್.